ಒಂದು ಅನಿಗಮನದ ಶೀರ್ಷಿಕೆ ನಗುವಿನ ಅಲೆ. ನಗುವಿನ ಅಲೆ ಅಪ್ಪಳಿಸಿ ನನ್ನ ಮನಸ್ಸು ಸ್ವಚ್ಛವಾಯಿತು. ನಮ್ಮ ಮನೆ ಬೆಳಗುವ ನಂದಾದೀಪವಾಯಿತು. ಸುತ್ತಮುತ್ತ ಸಂತಸದ ವಾತಾವರಣ ಸೃಷ್ಟಿಸಿತು. ಇದರ ಸುಮಧುರ ಕದರವ ಧ್ವನಿವರ್ಧಕವಾಯಿತು. ಇದು ಕೇಳುಗರಿಗೆ ಆನಂದದ ಕೊಡುಗೆಯಾಯಿತು. ಇಂಥ ಅಬ್ಬರದ ಅಲೆ ನಮ್ಮ ಆಸ್ತಿಯಾಯಿತು. ರಾಷ್ಟ್ರೀಯ ಗಾಂಧಿ ಜಯಂತಿ ಗಾಂಧೀಜಿ ಶಾಂತಿ ಅಹಿಂಸೆಯ ಸಾರಿದರು. ಜಯಕಗಳ ನೀಡಿ ಉದ್ಯೋಗ ತೊಡಗಿಸಿದರು. ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವೇ ತ್ಯಾಗ ಮಾಡಿದರು. ಕಸ್ತೂರಿಬಾ ಅವರನ್ನು ವಿವಾಹವಾದರು. ಇದನ್ನು ರಾಷ್ಟ್ರೀಯ ಹಬ್ಬವೆಂದು ಆಚರಿಸಿದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರೆಂದು ಘೋಷಿಸಿದರು. ಹಸಿರು ಕ್ರಾಂತಿ. ಶಾಸ್ತ್ರೀಜಿ ಅವರು ರಾಮನಗರದಲ್ಲಿ ಜನಿಸಿದರು. ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಉತ್ತೇಜಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿ 2 ಸಾರಿ ಪ್ರಧಾನಿಯಾಗಿದ್ದರು. ಸ್ವತಂತ್ರ ಸಂಗ್ರಾಮದಲ್ಲಿ 9 ವರ್ಷ ಜೈಲಿನಲ್ಲಿದ್ದರು. ಜೈ ಕಿಸಾನ್ ಜೈ ಜವಾನ್ ಎಂಬ ಘೋಷಣೆಯಿಂದ ಸ್ಫೂರ್ತಿ ನೀಡಿದರು. ಇವರು ದೇಶಾಭಿಮಾನಿ ಸ್ವಾಭಿಮಾನಿಯಾಗಿದ್ದರು. ಉತ್ಸಾಹ. ಕಡೆಗೂ ನನ್ನ ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ. ನನ್ನಲ್ಲಿ ಮೂಡುವ ಭಾವನೆಗಳಿಗೆ ಮಿತಿಯೇ ಇಲ್ಲ. ನಾನು ಚಿನ್ನನಾಗಿದ್ದೇನೆ, ಕೇಳುವರಾರಿಲ್ಲ. ಈ ವ್ಯಸನದಿಂದ ಉತ್ಸಾಹ ಇದ್ದಿದೆಯಲ್ಲ, ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲವಲ್ಲ. ವಿಧಿಯಾಟ, ಏನು ಮಾಡಲಾಗುವುದಿಲ್ಲ. ಕಾಡಿನತ್ತ ಪಯಣ. ಮಹಾರಾಜರು ನುಡಿದಂತೆ ನಡೆದುಕೊಂಡರು. ಸತ್ಯಕ್ಕಾಗಿ ತಮ್ಮ ರಾಜ್ಯವನ್ನೇ ದಾರ ಎಳೆದರು. ಸರ್ವವನ್ನು ತ್ಯಜಿಸಿ ಕಾಡಿನತ್ತ ಪಯಣ ಬೆಳೆಸಿದರು. ಜೊತೆಗೆ ತನ್ನ ಹೆಂಡತಿ ಮಗನನ್ನು ಒತ್ತೆ ಇಟ್ಟರು. ಕೈಯಲ್ಲಿ ಕಾಸಿಲ್ಲದೆ ಸ್ಮಶಾನವನ್ನು ಕಾಯ್ದರು. ಈ ಸತ್ವ ಪರೀಕ್ಷೆಯಿಂದ ಸತ್ಯ ಹರಿಶ್ಚಂದ್ರರಾದರು. ಸಿಹಿಗೇನು. ಒಂದೇ ಗೂಡಿನ ಅಕ್ಕಿಗಳಂತೆ ಕೂಡಿ ಬಾಳುವ, ಮತ್ತೊಬ್ಬರ ಮನಸ್ಸುಗಳ ಅರ್ಥ ಮಾಡಿಕೊಳ್ಳುವ, ಒಂದೇ ಬಳ್ಳಿಯ ಹೂವುಗಳಂತೆ ಪ್ರೀತಿಯ ಸುವಾಸನೆ ಬೀರುವ, ದುಂಬಿಯಂತೆ ಅದ ಹೀರಿ ಜೇನುಗೂಡು ಕಟ್ಟುವ, ಇತರರಿಗೆ ವಿಶ್ವಾಸವೆಂಬ ಸಿಹಿ ಜೈನ ಹಂಚುವ, ಅವಿಭಕ್ತ ಕುಟುಂಬವ ಕಟ್ಟಿ ಸಹ ಜೀವನ ನಡೆಸುವ ಅವಕಾಶಕ್ಕಾಗಿ ಸರ್ವರಿಗೂ ವಂದನೆಗಳು. ಇಷ್ಟು ರಚನೆ ಮಾಡಕ್ಕೆ ಶುರುವಾದ್ಮೇಲೆ ಆಗಾಗ್ಗೆ ಬರ್ತಾ ಇರ್ತೇನೋ ನಮ್ಮ ಒಳಗಡೆಯಿಂದ ಪದಗಳು, ಕವನಗಳು ಎಲ್ಲ ಆ ಒಂದು ಘಟನೆಗೆ ಒಂದೊಂದು ಬರಿತಾ ಇರ್ತೀರ. ಮನೆ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಯ್ತು. ಅಣ್ಣವರು ತುಂಬಾ ಕವನಗಳು ಬರೆದು ತುಂಬಾ ಪ್ರಶಸ್ತಿಗಳನ್ನ ತೆಗೆದುಕೊಳ್ತಾನೆ ಇರ್ತಾರೆ. ಅದನ್ನೆಲ್ಲ ಹಾಕ್ತಾ ಇರ್ತಾರೆ ಗ್ರೂಪಲ್ಲಿ. ಅವ್ರಿಗೆ ನಾವೆಲ್ಲ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾರೆ. ಗ್ರೂಪ್ಗಳು ಇದಾವೆ ನಮಗೆ ವಾಟ್ಸಪ್ನಾಗೆ. ದಿವಸ ಕವನಗಳು ಬರೀರಿ ಅಂತ ಯಾವ್ದಾದ್ರು ಪದ ದತ್ತು ಪದ ಕೊಡ್ತಾರೆ. ಆ ಪದದ ಮೇಲೆ ಬರೀಬೇಕು. ಆ ಪದದ ಮೇಲೆ ನಾವು ಬರೀತೀವಿ. ಸೂಪರ್. ಹಾಗೆ